ಸಾಮಾಜಿಕ ಕಳಕಳಿಯ ಪೊಲೀಸ್ ಸಿಬ್ಬಂದಿಯೊಬ್ಬರು ತಮ್ಮ ಪುತ್ರನ ನಾಮಕರಣ ಕಾರ್ಯಕ್ರಮದಲ್ಲಿ ಸಂಚಾರಿ ನಿಯಮಗಳು ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸಿ ಗಮನ ಸೆಳೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಡಿವೈಎಸ್ಪಿ ಶಾಂತವೀರ ಅವರು ಪುತ್ರನ ನಾಮಕರಣವನ್ನ ವಿಶೇಷ ಕಾರ್ಯಕ್ರಮವಾಗಿ ಮಾರ್ಪಾಡು ಮಾಡಿದ್ದಾರೆ. ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದು ಹಾಗೂ ಸೈಬರ್ ಅಪರಾಧ ಉಂಟಾದಾಗ ಎದುರಾಗುವ ತೊಂದರೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಸೈಬರ್ ಕ್ರೈಮ್, ಸಂಚಾರಿ ನಿಯಮ, ಪರಿಸರ ಮಾಲಿನ್ಯ, ಬಾಲ್ಯ ವಿವಾಹ ನಿಷೇಧ, ರೈತರ ಸಂದೇಶಗಳ ಜೊತೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ. ಜಮಖಂಡಿ ನಗರದ ಮುರಗೋಡ ಕಲ್ಯಾಣ ಮಂಟಪದಲ್ಲಿ ಡಿವೈಎಸ್ಪಿ ಶಾಂತವೀರ ಅವರು ಪುತ್ರ ಜ್ಞಾನವೀರ್ ನಾಮಕರಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ನಾಮಕರಣಕ್ಕೆ ಆಗಮಿಸುವ ದಾರಿಯುದ್ದಕ್ಕೂ ಅಕ್ಕಪಕ್ಕದಲ್ಲಿ ಜಾಗೃತಿ ಬೋರ್ಡ್ಗಳನ್ನ ಅಳವಡಿಸಿ ಕಾರ್ಯಕ್ರಮಕ್ಕೆ ಆಗಮಿಸುವ ಜನರ ಗಮನವನ್ನ ಸೆಳೆಯುವ ಕೆಲಸ ಮಾಡಿದ್ರು. ಹೆಲ್ಮೆಟ್ ನಮ್ಮ ಜೀವ ರಕ್ಷಕ. ವಾಹನ ಚಲಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸೋಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಜೀವ ಉಳಿಸಿಕೊಳ್ಳೋಣ. ಯಾವುದೇ ತುರ್ತು ಸಹಾಯಕ್ಕೆ 112 ಸಂಖ್ಯೆಗೆ ಕರೆ ಮಾಡಿ ಎಂದು ಜಾಗೃತಿ ಬೋರ್ಡ್ ಅಳವಡಿಕೆ ಮಾಡಿದ್ರು. ಡಿವೈಎಸ್ಪಿ ಜಾಗೃತಿ ಕಾರ್ಯಕ್ಕೆ ಶ್ಲಾಘಿಸಿ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಮಠಾಧೀಶರು ಮಗುವಿಗೆ ಆಶೀರ್ವಚನ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಡಿವೈಎಸ್ಪಿ ಅವರ ಪ್ರಯತ್ನಕ್ಕೆ ಶಬಾಷ್ ಎಂದಿದ್ದಾರೆ. ಉತ್ತಮವಾದಂತಹ ಒಂದು ದಕ್ಷ ಅಧಿಕಾರಿಗಳಾಗಿ ಈ ಭಾಗದಲ್ಲಿ ಉತ್ತಮವಾದಂತಹ ಸೇವೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅವರ ಒಂದು ಕುಟುಂಬವನ್ನ ಇನ್ನೇನು ಬೆಳೆಸಲಿಕ್ಕೆ ಅವರ ಚಿರಂಜೀವಿ ಇವತ್ತು ಜ್ಞಾನವೀರ್ ಕೂಡ ಇವತ್ತು ಬಹಳ ವಿಶೇಷವಾದಂತಹ ಹೆಸರನ್ನು ಪಡ್ಕೊಂಡು ಅವರು ಕೂಡ ಅವರ ತಂದೆ ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸೇವೆಯನ್ನ ಮಾಡಲಿ ಅಂತಕ್ಕಂಥ ಒಂದು ಶುಭ ಆಶೀರ್ವಾದವನ್ನ ಸಂದೇಶವನ್ನ ಈ ಸಂದರ್ಭದಲ್ಲಿ ನೀಡಿ ಅವರ ಕುಟುಂಬಕ್ಕೆ, ಅವರ ಒಂದು ಬಂಧು ಬಳಗಕ್ಕೆ ಯಾವಾಗಲೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರ, ಜಗದ್ಗುರು ರೇಣುಗಾದಿ ಪಂಚಾಚಾರ್ಯರ, ಬಸವಾದಿ ಶಿವಶರಣರ ಆಶೀರ್ವಾದ ಅವರ ಕುಟುಂಬದ ಮೇಲೆ ಹೀಗೆ ಸದಾಕಾಲ ಇರಲಿ ಅಂತೇಳಿ